ತುಂಬಾ ಇಷ್ಟಪಟ್ಟು ಗಾಡಿ ತಗೊಂಡಿದ್ದೆ, ಇವತ್ತು ಅದನ್ನ ಮಾರೋ ಪರಿಸ್ಥಿತಿ ಬಂದ್ಬಿಡ್ತು. ಇಷ್ಟು ದಿನ ಈ ಬೈಕ್ ನಾನು ವಿಡಿಯೋಸ್ ಅಲ್ಲಿ ಎಲ್ಲದರಲ್ಲೂ ನೋಡ್ಬಿಟ್ಟಿದ್ದೀರಾ. ಇನ್ಮೇಲೆ ಈ ಬೈಕ್ ನನ್ ಜೊತೆ ಇರಲ್ಲ. ಕಾರಣ ಇಷ್ಟೇ, 155 ಸಿಸಿಲಿ ನಾನು ತುಂಬಾ ದೂರ ಹೋಗಕ್ಕಾಗಲ್ಲ. ನಾನು ಎಷ್ಟೋ ಸಲ ತುಂಬಾ ದೂರ ಹೋದಾಗ ದಾರಿ ಮಧ್ಯದಲ್ಲಿ ಗಾಡಿ ತುಂಬಾ ಟ್ರಬಲ್ ಕೊಟ್ಟೈತೆ. ಸೊ ಅದಕ್ಕೆ ಈ ಗಾಡಿನ ಸೇಲ್ ಮಾಡ್ತಾ ಇದ್ದೀನಿ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಮಾರಬಾರ್ದು ಅನ್ಕೊಂಡಿದ್ದೆ, ಇವಾಗ ಮಾರ್ತಾ ಇದ್ದೀನಿ. ಇದು ದುಃಖದ ಸುದ್ದಿ. ಆದ್ರೆ ಇನ್ನೊಂದು ಖುಷಿಯ ಸುದ್ದಿ ಇದೆ. ಇದೇ ತಿಂಗಳು 17ನೇ ತಾರೀಕು ನಾನು ಹುಟ್ಟಿ 20 ವರ್ಷ. ಅವತ್ತಿನ ದಿವಸನೇ ಒಂದು ಹೊಸ ಗಾಡಿ ತಗೊಬೇಕು ಅಂತ ಅನ್ಕೊಂಡಿದ್ದೀನಿ. ಅದು 250cc ಗಾಡಿ. ಇವಾಗ್ಲೇ ಇಂಟ್ ಕೊಟ್ಬಿಟ್ಟಿದ್ದೀನಿ ಯಾವ ಗಾಡಿ ತಗೊಬಹುದು ಅಂತ. ನೀವೀಗ ಕರೆಕ್ಟ್ ಆಗಿ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಇದು ಖುಷಿ ವಿಚಾರ. ಆದ್ರೆ ಇನ್ನ ಒಂದು ದುಃಖದ ವಿಚಾರ ಐತೆ. ಹೋದ ವರ್ಷ ನನ್ನ ಬರ್ಡೇ ಟೈಮ್ ಅಲ್ಲಿ ನನಗಿದ್ದು 1 ಲಕ್ಷ ಫ್ಯಾಮಿಲಿ ಮೆಂಬರ್ಸ್. ಈಗ 10,000. 2 ವರ್ಷ ಕಷ್ಟಪಟ್ಟು ಪ್ರತಿದಿನ ವಿಡಿಯೋಸ್ ಅಪ್ಲೋಡ್ ಮಾಡ್ಕೊಂಡ್ ಬಂದೆ. ಆದ್ರೆ ಹಳೆ ಅಕೌಂಟ್ ಇನ್ಸ್ಟಾಗ್ರಾಮ್ ಕಮ್ಯುನಿಟಿ ಗೈಡ್ಲೈನ್ಸ್ ಇಂದ ವ್ಯೂಸ್ ಎಲ್ಲ ಡೌನ್ ಆಯ್ತು. ಸೊ ಅದಕ್ಕಂತಾನೆ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದೆ. ಈಗ ಇದ್ರಲ್ಲಿ 10,000 ಜನ ಫಾಲೋ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ತುಂಬು ಹೃದಯದಿಂದ ಧನ್ಯವಾದಗಳು. ಇನ್ನು ನನ್ನ ಬರ್ಡೇಗೆ ಕೇವಲ 12 ದಿನ ಅಷ್ಟೇ ಬಾಕಿ ಇರೋದು. ನನ್ನ ಬರ್ಡೇ ಒಳಗೆ ನಾನು ಎಷ್ಟು ಸಾವಿರ ಫಾಲೋವರ್ಸ್ ನ ಗೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಂಬಿಕೆ ಇದೆ, ಹೊಸ ಅಕೌಂಟ್ ಅಲ್ಲಿ ಮಾಡ್ತೀನಿ, ತುಂಬಾ ದೊಡ್ಡದಾಗಿ ಮಾಡ್ತೀನಿ. ಎಲ್ಲದಕ್ಕೂ ನಿಮ್ ಸಪೋರ್ಟ್ ಬೇಕು. ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಂಬಿಕೆ ಇಟ್ಕೊಳ್ಳಿ, ದೊಡ್ಡದಾಗಿ ಏನೋ ಮಾಡ್ತಾ ಇದೀವಿ.